ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಈವ್ನಿಂಗ್ ಏನಾದರೂ ಸ್ಪೆಷಲ್ ಮನೆಯವರಿಗೆಲ್ಲ ಮಾಡಿಕೊಡೋಣ ಅಂತ ಹೇಳಿ ಹೊರಟಿದ್ದೀನಿ. ಸುಮಾರು ದಿನ ಆಯಿತು ಚೆನ್ನ ಮಸಾಲ ಎಲ್ಲ ಮಾಡಿದೆ, ಪೂರಿ ಚೆನ್ನ ಮಸಾಲ ಎಲ್ಲ. ಇವತ್ತು ಸಂಜೆಗೆ ಅದು ಮಾಡೋಣ ಅಂತ ಹೇಳಿ. ಯಾಕೆಂದರೆ ಬೆಳಿಗ್ಗೆ ಎದ್ದು ಕೆಲವೊಮ್ಮೆ ಪೂರಿ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಕೆಲವರು ಆಯಿಲಿ ಅದು ಒಂಥರ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಎನಿಸಿದೆ ಸಂಜೆ ಮಾಡೋಣ ಅಂತ ಹೇಳಿ. ಹಾಗೆ ಇವತ್ತು ಅದೇ ಮಾಡ್ತಾಯಿದ್ವಿ. ಮನೆ ಸ್ವಲ್ಪ ಕ್ಲೀನಿಂಗ್ ಆಗ್ತಾ ಉಂಟು. ಹಾಗೂ ಇವತ್ತು ಸ್ವಲ್ಪ ಲೇಟ್ ಆಯಿತು, ಎಲ್ಲ ಊಟ ಎಲ್ಲ ಆಯಿತು ನಮ್ಮದು ಆಲ್ರೆಡಿ. ಆದರೆ ಸಂಜೆಯಿಂದ ಇವತ್ತಿನ ವ್ಲಾಗು ಸ್ಟಾರ್ಟ್ ಆಗುತ್ತೆ. ಓಕೆ, ಬನ್ನಿ. ಸ್ವಾಗತ ನಿಮಗೆ ಸುಸ್ವಾಗತ. ಡ್ಯಾಡಿ ಬಂದರು ನೋಡಿ, ನಮ್ಗೆ ಏನೆಲ್ಲ ತಗೊಂಡು ಬಂದರು. ಅನಾನಸ್ ಎಷ್ಟು ಡ್ಯಾಡಿ ಇದಕ್ಕೆ? ಹಾಂ ನೋಡಿ ಡ್ಯಾಡಿ ಸುಮ್ಮನೆ ಬೌಂಡಿಗೆ ಹೋಗೋದಲ್ಲ, ಬ್ಯಾಂಕ್ ತಿರುಗಿ ನಮಗೋಸ್ಕರ ಅನಾನಸ್ ತಗೊಂಡು ಬಂದರು. ಹೇರ್ ಕಟಿಂಗ್ ಹೋಗಿದ್ದಲ್ಲ ನೀವು? ಯಾರಾಗಿ ಉಂಟು ನೋಡಿ ಲಾಟ್ ಬಿಡುದು. ಬಂದ ಯಾವಕ್ಕೆ? ಬುಧವಾರ ಇವತ್ತು ಊಟಕ್ಕೆ ಹೋಗಿದ್ದಾರಂತೆ. ನೋಡಿ ನೋಡಿ ನೋಡಿ, ನಾನೇ ಒಂದು ನೆವಬೇಕಲ್ಲ ಹೋಗ್ಲಿಕ್ಕೆ. ಚೆನ್ನಾಗಿದೆ ಮಾತ್ರ ಅನಾನಸ್ ಅಲ್ಲ, ಒಳ್ಳೆ ಉಂಟಲ್ಲ. ಎಷ್ಟು ಡ್ಯಾಡಿ? ಚೆನ್ನಾಗಿದೆ. ಬಿದಿರೆ ಉಂಟಲ್ಲ, ಅಲ್ಲಿಂದ ಬರ್ತದೆ. ಹೌದು, ಅಲ್ಲಿಂದ. ಓಕೆ, ಗೋಧಿ ಹಿಟ್ಟಲ್ಲೇ ನಾನು ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನನ್ನ ಆಟ ಮೇಕರ್ ಉಂಟಲ್ಲ, ಅದರಲ್ಲಿ ಹಾಕಿ ಬಿಡ್ತೀನಿ. ಆಲ್ರೆಡಿ ಚೆನ್ನಾಗಿ ಎಲ್ಲ ಇದು ಮಾಡಿ ಆಗಿದೆ, ರೆಡಿ ಉಂಟದು ನೋಡಿ, ರೆಡಿ ಆಗಿದೆ. ಹಾಗಾಗಿ ಇದನ್ನು ಕೂಡ ಕುಕ್ಕರಲ್ಲಿ ಹಾಕಿಬಿಡ್ತೀನಿ. ಒಂದು ಸೈಡ್ ಇದು ಕುಕ್ಕರಲ್ಲಿ ಹಾಕ್ತಾಯಿದ್ರೆ ಇನ್ನೊಂದು ಸೈಡ್ ಹಿಟ್ಟು ರೆಡಿ ಆಗ್ತಾ ಇರುತ್ತೆ. ಹಾಗೂ ಇನ್ನೊಂದು ಸೈಡ್ ಎಂತ ಹೇಳ್ತಾರೆ, ನಾನು ಕಟ್ಟಿಂಗ್ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಆವಾಗ ಬೇಗ ಆಗುತ್ತೆ. ಓಕೆ, ಪೂರಿಗೆ ತುಂಬ ಇದು ಬೇಡ, ಎಂತ ಹೇಳ್ತಾರೆ, ಸಾಫ್ಟ್ ಬೇಡ, ಸ್ವಲ್ಪ ಟೈಟ್ ಡೋ ಮಾಡಿದ್ರೆ ಆಯ್ತು. ಇವಾಗ ಉಳಿದಕ್ಕೆಲ್ಲ ಚೆನ್ನ ಮಸಾಲೆಗೆ ರೆಡಿ ಮಾಡೋಣ. ಇಲ್ಲಿ ಆಲ್ರೆಡಿ ನೀರುಳ್ಳಿ ಅದು ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಸಣ್ಣ ಸಣ್ಣ ಶಾಪ್ ಮಾಡಿದ್ರೆ ಆಯ್ತು. ಓ ಮೇರಿ ರಾಣಿ. ಓಕೆ, ಇಲ್ಲಿ ಸ್ವಲ್ಪ ನಮ್ಮದು ಮೈಕ್ ಪ್ರಾಬ್ಲಮ್ ಆಯಿತು, ಏನಾಯಿತು ಗೊತ್ತಿಲ್ಲ. ಹಾಗೆ ನಾನು ಏನೇ ಹೇಳ್ತಾ ಇದ್ದೀನಿ ಅಂದರೆ, ಇಂಥದ್ದೆಲ್ಲ ಫುಡ್ ಪ್ರೊಸೆಸರ್ ಎಲ್ಲ ಇರುತ್ತೆ ಅಲ್ಲ, ಅದನ್ನು ನಾವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದಂತೇಳಿ. ನಮ್ಮ ಕೈಗೆ ಕೂಡ ಜಾಸ್ತಿ ಕೆಲಸ ಇರಲ್ಲ. ನಾವು ಮನೆಯಲ್ಲಿ ಎಲ್ಲ ತಂದಿಡ್ತೀವಿ, ಆದರೆ ಅದನ್ನು ಸರಿಯಾಗಿ ಯೂಸ್ ಮಾಡೋದಿಲ್ಲ, ತಂದು ಹಾಗೆ ಮೂಲೆಗೆ ಇಡ್ತೀವಿ ಅಂತ ಹೇಳಿ. ಹಾಗೂ ಇಂಥದ್ದೇ ನೀವು ಫುಡ್ ಪ್ರೊಸೆಸರ್ ಅಥವಾ ಆಟ ಮೇಕರ್ ತರಬೇಕಂತ ನಾನು ಹೇಳಲ್ಲ. ಮಿಕ್ಸಿ ಜಾರಲ್ಲಿ ಕೂಡ ನಮಗೆ ಸಿಗುತ್ತೆ ಫುಡ್ ಪ್ರೊಸೆಸರ್, ಅದರಲ್ಲಿ ಕೂಡ ನಾವು ಆಟ ಮಾಡ್ಬೋದು ಅಂತೇಳಿ. ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಇಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪು, ಅರಶಿನ ಮತ್ತು ದಾಲ್ಚಿನ್ನಿ ಅದೆಲ್ಲ ಹಾಕಿ ಇಡ್ತಾ ಇದ್ದೀನಿ. ಎಳ್ಳು ಜ್ಯೂಸ್ ಮಾಡೋದು ಸಂಜೆಗೆ. ಸ್ವಲ್ಪ ಎಳ್ಳು ಎಲ್ಲ ತೊಳೆದು ಮತ್ತು ಬೆಲ್ಲ ಹಾಕಿ ನೆನೆ ಹಾಕಿದರೆ ಆಯಿತು. ಮತ್ತು ಹಾಲು ಮತ್ತು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿದರೆ ಎಳ್ಳು ಜ್ಯೂಸ್ ರೆಡಿ. ಓಕೆ, ಇಲ್ಲಿ ಎಂತ ಇದು ಹಲಸಿನಕಾಯಿ, ಹಲಸಿನ ಹಣ್ಣು. ಹಾ, ಹಣ್ಣು ಮೊನ್ನೆ ತಂದಿದ್ದು, ಇವತ್ತು ಕೊಡ್ತಿದ್ದಾರೆ ಅಜ್ಜಿ. ಬಾಯಿಗೆ ಕೊಡ್ಬೇಕಾ? ಮೊನ್ನೆನೆ ಕೊಟ್ಟಿದ್ದೇನೆ, ನೀವು ತಿನ್ನೋದಕ್ಕೆ ನಾನೇನ್ ಮಾಡ್ತೀನಿ? ನೋಡಿ ಮಾತಾಡ್ತಾರೆ ನೋಡಿ ಮಕ್ಕಳ ಹತ್ರ. ಎಂತಾಯ್ತಮ್ಮ? ಕಂಚು ಆಯ್ತಾ? ಅಮ್ಮ ಇದು ಮಾಡಿ ಹಾಕಿದ್ರು. ಮತ್ತಷ್ಟು ಜೋರಿ ಎಲ್ಲ. ಓಕೆ, ಎಣ್ಣೆ ಹಾಕಿ ಫಸ್ಟಿಗೆ ಆನಿಯನ್ ಫ್ರೈ ಮಾಡೋಣ. ಆನಿಯನ್ ನೀವು ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು ಬೇಕಿದ್ದರೆ, ಅಥವಾ ಹೀಗೇನೂ ಹಾಕ್ಬೋದು. ಸ್ವಲ್ಪ ಬಡಿಶೇಪ್ ಹಾಕ್ತಾಯಿದ್ದೀನಿ, ಚೆನ್ನಾಗಾಗುತ್ತೆ. ಹಾಗೂ
ಜಿಂಜರ್ ಗಾರ್ಲಿಕ್ ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಓಕೆ, ಜಿಂಜರ್ ಗಾರ್ಲಿಕ್ ಸಹ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಆಮೇಲೆ ಆನಿಯನ್ ಹಾಕಿ ಸ್ವಲ್ಪ ಆನಿಯನ್ ಕೆಂಪಾಗುವವರೆಗೂ ಫ್ರೈ ಮಾಡಿದ್ರೆ ಅಷ್ಟೆ. ಓಕೆ, ಹಿಟ್ಟು ರೆಡಿ ಆಯಿತು. ಚಪಾತಿ ಪೂರಿ ಮಾಡೋಣ. ಚಾಂದಿ ಯಾರು ಬಂಗಾರ ಯಾಕೆ ಮಾಡ್ತಾರೆ ಏನಾ ವಾಂಗು ತಗೊಳ್ಳಿಕ್ಕೆ ದುಡ್ಡಿಲ್ಲ ಅದಕ್ಕೆ. ಚಾಟ್ ಮಸಾಲ, ಇದಕ್ಕೆ ಮಸಾಲ ಎಂತ ಎಲ್ಲ ಗೊತ್ತುಂಟ? ಕೊತ್ತಂಬರಿ, ಜೀರಿಗೆ, ಮತ್ತೆಂತ ಆಮ್ಚೂರ್ ಪೌಡರ್, ಚಾಟ್ ಮಸಾಲ, ಸ್ವಲ್ಪ ನಾನು ಇದು ಹಾಕ್ತೇನೆ ಟೀ ಪೌಡರ್, ಸ್ವಲ್ಪ ಕಹಿ ಬರಲಿಕ್ಕೆ ಅದೆಲ್ಲ ಹಾಕಿ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿದರೆ ಆಯಿತು. ಹಾಕಿ ಇದು ಮಾಡ್ಬೋದು ಚೆನ್ನಾಗಿ ಮಸಾಲ. ನಾನೇನು ಮಾಡಿದೆ ಗೊತ್ತುಂಟ, ನಮ್ಮದು ಚಿಕನ್ ಮಸಾಲ ಇರುತ್ತೆ ನೋಡಿ, ಅದನ್ನೇ ಹಾಕೋದು. ಅದರಲ್ಲಿ ಎಲ್ಲ ಇರುತ್ತಲ್ವಾ ಆಲ್ರೆಡಿ, ಹಾಗೂ ಗರಂ ಮಸಾಲ ಎಲ್ಲ ಹಾಕ್ಲಿಕ್ಕೆ ಉಂಟು, ಅದರಲ್ಲಿ ಎಲ್ಲ ಇರುತ್ತೆ ಅಂತ ಹೇಳಿ ನಾನು ಅದನ್ನೇ ಹಾಕಿದ್ದೀನಿ ಇವಾಗ. ನಿಮ್ಮ ಹತ್ರ ಅದು ಇಲ್ಲದಿದ್ದರೆ ನಾನು ಹೇಳಿದಾಗೆ ಅದೆಲ್ಲ ಪೌಡರ್ ಹಾಕಿದರೆ ಆಯ್ತು. ಚಿಲ್ಲಿ ಪೌಡರು, ಜೀರಾ ಪೌಡರು, ಕೊತ್ತಂಬರಿ ಪೌಡರು, ಮತ್ತು ಆಮ್ಚೂರ್ ಪೌಡರು, ಚಾಟ್ ಮಸಾಲ, ಪೆಪ್ಪರ್ ಪೌಡರ್ ಇಷ್ಟು ಹಾಕಿ ಗರಂ ಮಸಾಲ ಹಾಕಿ. ಓಕೆ, ಟೊಮೆಟೊ ಪ್ಯೂರಿ ಹಾಕೋಣ. ಎಂತ ಇದು? ಇದು ನೋಡು, ಕಡಲೆ. ಈಗ ಆನಿಯನ್ ಟೊಮೆಟೊ ಅದೆಲ್ಲ ಹಾಕ್ಬೇಕು ಒಳ್ಳೆದಾಗುತ್ತೆ. ನಾಡ್ದು ಮಾಡುವ. ಮೂವಿ ನೋಡುವ ಹಾಗೆ ಒಳ್ಳೆ ಆಗ್ತದೆ. ಬಿಟ್ಟು ಇದರ ಸಣ್ಣ ಸಣ್ಣ ಉಂಡೆ ಮಾಡಿ ತೆಗಿಯೋಣ. ಮತ್ತು ರಪ್ಪ ಪೂರಿ ಮಾಡೋಣ. ಎಣ್ಣೆ ಆಲ್ರೆಡಿ ಇಟ್ಟಾಗಿದೆ, ಸಣ್ಣ ಮಸಾಲ ಕೂಡ ರೆಡಿ ಆಗಿದೆ, ಇನ್ನು ಪೂರಿ ಮಾಡಿದರೆ ಓಕೆ. ಚೆನ್ನಾಗಿ ಹಾಕಿದೆ ಇವಾಗ, ಎಲ್ಲ ಆಯಿಲ್ ಮೇಲೆ ಬಿಟ್ಟ ಮೇಲೆ ಚೆನ್ನಾಗಿ ಹಾಕಿದ್ದೀನಿ. ನೋಡಿ ಎಂತ ಎಷ್ಟು ದೊಡ್ಡದು ಬಂತು ಕರೆಂಟ್ ಹೋಗುವಾಗ. ಇದಕ್ಕೆ ಇವನು ವಿಡಿಯೋ ಕಟ್ಟ ಉಂಟು ಅವಳೆ. ಇಲ್ಲಿ ಒಬ್ಬ ನೋಡಿ ಬಿಕ್ತಾ ಇದ್ದಾನಪ್ಪ ಆಗದಿಂದ. ಎಂತ ಮಾಡ್ತೀಯ ನೀನು? ಆಗದಿಂದ ನನ್ನ ಹತ್ರ ಹಠ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿ ನೋಡೋಣ ಯಾವ ಶೇಪ್ ಮಾಡಿದ್ಯಾ. ಶೇಪ್ ಬಿಡಿ ಅಮ್ಮ, ಇದು ನೋಡಿ ಹೇಗೆ ಬರ್ತದೆ. ಹೇಗೆ ತೆಗಿಯೋದು? ತಲೆ ತಿಂತಾ ಇದ್ದ ನಂದು. ಇದು ರಾಯ್ದು. ರಾಯಿ ಆಗಿ ಉಂಟದು. ಒಂದು ಕಡೆಯಿಂದ ಉದ್ದ, ಒಂದು ಕಡೆಯಿಂದ ಇದು ಅಗಲ. ಓಕೆ, ಪೂರಿ ಎಲ್ಲ ಆಯ್ತು. ಇವಾಗ ಟೀ ಮಾಡ್ತಾ ಇದ್ದೀನಿ. ಟೀ ಕುಡಿದು ಚೆನ್ನ ಮಸಾಲದೊಂದಿಗೆ ಪೂರಿ ತಿಂತಾ ಇದ್ರೆ ಚೆನ್ನಾಗಾಗುತ್ತೆ. ನಮ್ಮನೆಯಲ್ಲಿ ಅದು ರೋಬೋಟ್ 20 ವರ್ಷದಿಂದ ಉಂಟು ಗೊತ್ತಾ.
ಅಲ್ಲ ಕ್ಲೀನ್ ಮಾಡೋದಾ ಅದು ಕೆಳಗಿದ್ದಿದೆ ಹೇಳಿ ಬ್ಲ್ಯಾಕ್ ಕಲರ್ ಇತ್ತು ರೋಬೋಟ್ ಉಂಟಲ್ಲ ಅಲ್ಲ 25 ಇಯರ್ಸಿಂದ ಉಂಟು ಕ್ಲೀನ್ ಮಾಡ್ತಾನೆ ಇರ್ತದೆ ಅದಕ್ಕೆ ಕರೆಂಟ್ ಬೇಡ ಇದು 2 ವರ್ಷ ಆಗಿದ್ದಷ್ಟೇ ಇದಕ್ಕೆ. ಇದು 25 ವರ್ಷದಿಂದ ನೋಡಿ ಏನಾಗಿದೆ. ಇದು ರೌಂಡ್ ಕಲರ್, ಇದು ರೌಂಡ್ ಶೇಪ್ ಇದು ಕ್ಲೀನರ್. ಇದು ಕ್ಲೀನ್ ಮಾಡ್ತದೆ. ಇದು ಚಾ ಕೂಡ ಮಾಡ್ತದೆ, ರೆಸಿಪಿ ಮಾಡ್ತದೆ, ಎಡಿಟ್ ಮಾಡ್ತದೆ. ಓಕೆ, ರೆಡಿ ಆಯಿತು. ಚೆನ್ನ ಮಸಾಲ, ಪೂರಿ ಎಲ್ಲ. ನಮ್ಮದು ಟೇಬಲ್. ಕರೆಂಟ್ ಇಲ್ಲದ ಕಾರಣಕ್ಕೆ ನಾವು ಹೊರಗೆ ಬಂದಿದ್ದೀವಿ. ಕರೆಂಟ್ ಹೋಗಿದೆ. ಸೂಪರ್ ಆಗಿದೆ ಅಮ್ಮ. ಚೆನ್ನಾಗಿದೆಯಾ? ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ಅಲ್ಲ ಅಜ್ಜಿ? ಒಳ್ಳೆ ಆಗ್ತದಲ್ಲ? ನಾನು ಫುಡ್ಡು ತಿಂದೆ. ಹೌದು ಅಬ್ಬಾ. ಸ್ವಲ್ಪ ರಾಯಿ ಪ್ಲೇಟಲ್ಲಿ ಹಾಕಿದ್ರು, ಸ್ವಲ್ಪ ಪಜ್ಜು ಪ್ಲೇಟಿಗೆ ಹಾಕಿ ಫುಲ್ಲು ತಿಂದ್ರು ಅವರು. ಅವರಾಗೇನೆ ಫುಲ್ಲು ತಿನ್ನೋದು ಎಲ್ಲರಿಗೆ ಕೊಟ್ಟು. ನೀವು ಒಂದಲ್ಲ, ನಾನು 2 ತಿಂಗಳು. ನನಗೇನು ತಗೊಂಡು ಕೊಡ್ತೀರಾ ಅಮ್ಮ? ಎಂತದ? ನನಗೇನು ತಗೊಂಡು ಕೊಡ್ತೀರಾ? ಡಾಕ್ಟರ್ಸ್ ಹೋಗೋದಲ್ಲ, ಒಂದು ಇಂಜೆಕ್ಷನ್ ಕೊಡಿಸ್ತೀನಿ, ಆಗ್ಬೋದಾ? ಗುಂಡಿಗೊಂದು ಇಂಜೆಕ್ಷನ್. ಹೌದು. ಒಮ್ಮೆ ನನಗೆ ಸಿಕ್ಕಿತ್ತಲ್ಲ, ಬಾಯಿ ತುಂಬ ಬಳ 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 ಮಾಡ್ತಾನೆ, ಸ್ವಲ್ಪ ಬಾಯಿ ಮುಚ್ಚಿಸಿ ಅವನು ಅಂತ ಹೇಳ್ತೀನಿ. ಗೊತ್ತುಂಟ ನಿಮಗೆ? ಒಮ್ಮೆ ನನಗೆ ಕುಂಡಿಗೆ ಸಿಕ್ಕಿತ್ತು. ನಾಯಿ ಕಚ್ಚಿದೆ. ನಾಯಿಗೆ ನಾಯಿ ಕಚ್ಚೋದು ನೋಡಿದ್ದೀರಾ? ಅಲ್ಲ ರಾಯ್? ಇಲ್ಲ. ಎಲ್ಲಿ ಅದು? ಅಪ್ಪನಿಗೆ ಗೊತ್ತು ಇಲ್ಲಿ ಅಂತ ಡಾಕ್ಟ್ರು, ನಂಗೆ ಗೊತ್ತಿಲ್ಲ. ನೀವು ಬರುದಾ ಸೀದಾ? ಹಾಂ, ಬೆಂದೂರು ಬೆಲ್ಲ. ಅವರೆಲ್ಲ ಹೇಳ್ತಾರೆ ಅಲ್ಲಿ ಹೋಗುದು. ಹೌದು, ಅವರ ಅಪಾಯಿಂಟ್ಮೆಂಟ್ ಅವರೇ ತಗೊಳ್ಳೋದು, ಅವರೇ ನನಗೀಗ ಒಂದೇ ಹೆದರಿಕೆ, ಇದರ ಒಳಗೆ ಕರ್ಕೊಂಡು ಇಲ್ಲ ಮಾರೈತಿ. ಯಾವುದು? ಕಿರಿಕಿರಿ. ಅದೊಂದು ರೌಂಡ್ ಬಾಕ್ಸ್ ಇರುತ್ತಲ್ಲ, ಎಂತ ಹೇಳ್ತಾರೆ ಅದಕ್ಕೆ? ಅದು ಎಲೆಕ್ಟ್ರಾನಿಕ್ ಸ್ಕ್ಯಾನ್ ರೀತಿ ಮಾಡ್ತಾರೆ. ಅದು ನನಗೆ ಸ್ವಲ್ಪ ಹೆದರಿಕೆ. ಡಾಕ್ಟರ್ ಹತ್ರ ಹೋಗೋದೇ ನನಗೆ ಹೆದರಿಕೆ. ನನಗೆ ಅದು ಹೋಗಿ ಅಭ್ಯಾಸ ಇಲ್ಲಲ್ಲ, ಅದು ಹೋಗೋದಂದ್ರೆ ಒಂಥರ ಕಿರಿ 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 ಆಗೋದು. ಅದು ಟೆಸ್ಟ್, ಇದು ಟೆಸ್ಟ್, ಅಲ್ಲಿ ಹಿಡಿದು ಇಲ್ಲಿ ಹಿಡಿದೆ, ವಾ ದೇವರೇ, ಯಾರಿಗೂ ಬೇಡ ಅದು. ಅದಕ್ಕೆ ಜಾಸ್ತಿ ಟೆನ್ಷನ್ ತಗೊಳ್ಬಾರ್ದು, ಅದಕ್ಕೆ ಹೇಳುದು. ಟೆನ್ಷನ್ ಕೊಡ್ಬಾರ್ದು ನೀವು. ನಾನು ನಾನೆಂತ ಟೆನ್ಷನ್ ಉಂಟು ನಿಂಗೆ? ಅವಾಗ ಟೆನ್ಷನ್ ಬರಲ್ಲ. ನಾನು ಎಂತ ಹೇಳ್ತೀನಿ ಅದು ತೆಗಿಸ್ಕೊಟ್ರೆ ಆಯ್ತು, ನನಗೆ ಟೆನ್ಷನ್ ಸಿಗಲ್ಲ. ಎಂತ ಬೇಕು ನಿಮಗೆ? 4 ಪೆಟ್ಟು ಗಿಡ ಎಂತ ಹಿಡೀದಿರ? ಗಿಡ ಗಿಡ ಹೇಳುದ ನಾನು? ಪಾಟ್ ಕೂಡ ತಿನ್ಬೇಡಿ ಈಗ ನೀವು. ಓಕೆ, ಹೋಗೋಣ ಈಗ ಈಗ ಗ್ಯಾಜೆಟ್ಸ್ ಈಗ ಕಿಚನ್ ಅಪ್ಲಯನ್ಸಸ್ ಒಂದೊಂದ್ಸಲ ಒಂದೊಂದು ಚೇಂಜ್ ಆಗ್ತಾ ಇರ್ತದೆ. ನಾನು ಏನು ಕೇಳಲಿಲ್ಲ ನಿಮ್ಮ ಹತ್ರ. ನನ್ನ ಹತ್ರ ಇದ್ದಿದ್ದನ್ನೇ ನಾನು ಇದು ಮಾಡೋದು ಅಷ್ಟೇ, ಯೂಸ್ ಮಾಡೋದು. ನೀವೇ ತಂದಿಟ್ಟಿದ್ದದಲ್ಲ. ನೀನು ಕೇಳಲೇ ಇಲ್ವಾ? ನಾನು ಕೇಳಲಿಲ್ಲ. ಆಯ್ತಪ್ಪ, ಇಲ್ಲಿ ನೋಡು ಸ್ವಲ್ಪ. ನಾನೇ ಯಾವಾಗ ಕೇಳಿದ್ದೀನಿ ನಿಮ್ಮ ಹತ್ರ? ನೀವೇ ಬೇಕಂತ ಎಲ್ಲ ತಂದಿಟ್ಟಿದ್ದದು, ಕಿಚನ್ ಅಪ್ಲಯನ್ಸಸ್ ಎಲ್ಲ. ಅದು ನೋಡಿದ್ದು, ಇದು ಈಗಂತ ಕಾಫಿ ಮಿಷಿನ್ ಬೇಕಂತ, ಅದು ಎಲ್ಲ ಅವರದ್ದೇ, ನಂದಲ್ಲ ಪ್ಲಾನ್ ಅದು. ಎಲ್ಲ ಕೂಡ ಅವರದ್ದೇ. ಅದು ನೋಡಿದ್ದು, ಇದು ನೋಡಿದ್ದು, ಜ್ಯೂಸರ್ ಅದೆಲ್ಲ ಯಾರು ತಗೊಂಡು ಬಂದಿದ್ದು? ಹಾ, ಸುಳ್ಳು ಹೇಳ್ಬಿಡಿ ನೀವು. ನಾನು ಅದರಲ್ಲೆಲ್ಲ ಇಲ್ಲ. ನಾನು ಒಳ್ಳೆ ಹೆಂಡತಿ, ನಾನು ಕಿರಿಕಿರಿ ಮಾಡೋದಿಲ್ಲ ಜಾಸ್ತಿ. ಸತ್ಯ. ಮಕ್ಕಳು ನಗಡ್ತಾರೆ, ಅವ್ರು ನಗಡ್ತಾರೆ, ಅವ್ರಿಗೆ ಯಾವಾಗಲೂ ನಗು ಬರೋದು ಜಾಸ್ತಿ. ಹಾಗೆ ಅದು ಬೇಕು ಇದು ಬೇಕು, ನಾನು ತಿನ್ನೋದೊಂದು ಕೇಳೋದು ಬಿಟ್ರೆ ಮತ್ತೆ ಎಂತ ಕೇಳೋದಿಲ್ಲ ಅವ್ರ ಹತ್ರ ಜಾಸ್ತಿ. ಅಮ್ಮ ಪಾಪ ಅಲ್ವಾ? ತುಂಬ ಪಾಪ ಅಮ್ಮ, ತುಂಬ ಪಾಪ. ಅದೆಲ್ಲರಿಗೂ ಗೊತ್ತುಂಟು, ನೀವೆಲ್ಲ ಹೇಳಲೇಬೇಕಂತಿಲ್ಲ. ನೀನು ಕೂಡ ಹೇಳ, ಅಮ್ಮನಿಗೆ ಖುಷಿ ಆಗ್ತದೆ. ಅಮ್ಮ ಪಾಪ ಅಂದ್ರೆ ಪಾಪ ಅಂದ್ರೆ ನಾವು ಬೈದ್ರೆ ಸಹ ಅಮ್ಮ ಬೈಯುವುದಿಲ್ಲ ನಮಗೆ. ನಿಮ್ಗೆ ಬೈಲಿಕ್ಕೆ ಬಿಡ್ತಾರ ಯಾರಾದ್ರೂ? ನೋಡಿ,
ಓಕೆ, ಎಲ್ಲ ಆಯಿತು ನಮ್ಮದು ಟೆಸ್ಟಿಂಗ್ ಬಿಸ್ಟಿಂಗ್ ಎಲ್ಲ 7,000 ಆಯ್ತಲ್ಲ, 7,500 ಆಯಿತು ಒಟ್ಟಿಗೆ ಎಲ್ಲ ಇದು ಮಾಡಿ ಆಯಿತು. ಏನು ಪ್ರಾಬ್ಲಮ್ ಏನಿಲ್ಲ, ಸ್ವಲ್ಪ ಇದು ಮಾಡಲಿಕ್ಕೆ ಅಷ್ಟೇ ಮೆಡಿಕೇಶನ್ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಇದು ಕೊಟ್ಟಿದ್ದಾರೆ. ಹಾರ್ಟಿದೇನು ಪ್ರಾಬ್ಲಮ್ ಇಲ್ಲ, ಹಾಗೆ ಫೈನ್. ಎಂಥದ್ದು ಇದು ಚಾರ್ಜರ್, ಇದು ಕೇಬಲ್. ಓಕೆ, ಈಗ ವಿನುಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ನು ಬಂದಿದ್ದ ನಮ್ಮ ಜೊತೆ, ಆದರೆ ಎಲ್ಲೋ ಹೋಗಿದ್ದಾನೆ, ಇವರೆಲ್ಲೋ ಕಳಿಸಿದ್ದಾರೆ ಅವನಿಗೆ. ಅವನು ಬರುವಾಗ ಸ್ವಲ್ಪ ಲೇಟ್ ಆಗುತ್ತಂತೆ, ಹಾಗೆ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಮತ್ತು ಹೋಗುತ್ತೆ ಮನೆಗೆ. ಓಕೆ, ನಮಗೆ ಶವರ್ಮ ಸಿಕ್ತು. ನನ್ನ ಹಸ್ಬೆಂಡ್ ಶವರ್ಮ ತಗೊಂಡು ಕೊಟ್ಟರು ನನಗೆ. ಎಂತ ಅದು ತುಂಬ ಟೈಮ್ ಆಯಿತು ಶವರ್ಮ ತಿನ್ನೋದೆಲ್ಲ. ನಮ್ಮ ಆಚೆ ಒಳ್ಳೆ ಕೂಡ ಸಿಗೋದಿಲ್ಲ. ಚೆನ್ನಾಗಿದೆ. ಓಕೆ, ಈಗ ಮನೆಗೆ ರೀಚ್ ಆದ್ವಿ. ಲಿವಿಗೆ ಕಾಫಿ ಇಡ್ಲಿಕ್ಕೆ ಹೇಳಿದ್ದೀವಿ. ಕಾಫಿ ರೆಡಿ ಇದ್ದರೆ ಕಾಫಿ ರೆಡಿಯಾಗಿದೆ, ಕುಡಿಯೋದು. ಮತ್ತು ನನಗೆ ಇವತ್ತು ಸಂಜೆದು ಅಡುಗೆ ಮಾಡಲಿಕ್ಕೆ ಉಂಟು, ನೋಡಬೇಕು ಏನು ಮಾಡಿದೆ ಅಂತೇಳಿ. ಮಮ್ಮಿ ಡ್ಯಾಡಿ ಇದ್ದರು, ಅವರು ಬಂಟ್ವಾಳ ಹೋಗಿದ್ದಾರೆ. ಹಾಗೆ ಅವ್ರು ಆಚೆ ಹೋದರು, ನಾವು ಸೀದಾ ಹಾಸ್ಪಿಟ್ಲಿಗೆ ಹೋದ್ವಿ. ಈಗ ನನಗೆ ಅಡುಗೆ ಮಾಡಲಿಕ್ಕೆ ಉಂಟು ಸಂಜೆಗೆ. ಚಿಕನ್ ತಂದಿದ್ದಾರೆ, ಚಿಕನ್ ತಂದಿದ್ದೀರಾ? ಹಾಂ, ಅದನ್ನೇನಾದರೂ ಮಾಡೋದು, ಚಿಕ್ಕಿ ಪಿಕ್ಕಿ ಅಂತ ಬೇಗ ಬೇಗ. ಓಕೆ, ಈಗ ಸಂಜೆಗೆ ಇದಕ್ಕೆ ರೆಡಿ ಆಗ್ತಾ ಉಂಟು. ಯಾವುದಕ್ಕೆ? ಊಟಕ್ಕೆ. ರೈಸ್ ಒಂದು ಕಡೆ ಆಗ್ತಾ ಉಂಟು, ಇನ್ನೊಂದು ಕಡೆ ಇದು ಎಂತ ಚಿಕನ್ ರೆಡಿ ಆಗ್ತಾ ಉಂಟು. ಚಿಕನ್ ಸ್ವಲ್ಪ ಪೆಪ್ಪರ್ ರೀತಿ, ಪೆಪ್ಪರ್ ಅಂದರೆ ಗ್ರೇವಿ ಪೆಪ್ಪರ್ ಬರುತ್ತೆ ನೋಡಿ, ಆ ರೀತಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ನೀವು ಟ್ರೈ ಮಾಡಿ ಇದನ್ನು. ಹಾಗೂ ಯಾವುದರಲ್ಲಿ ನನ್ನ ಇದುಂಟು ನೋಡಿ, ಯಾವುದು ರೆಸಿಪಿ ಚಾನಲ್, ಅದರಲ್ಲಿ ಟ್ರೈ ಮಾಡಿ, ಅದರಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಸಿ ಪೆಪ್ಪರ್ ಗ್ರೇವಿ ಅಂತ ಹೇಳಿ ಚಿಕನ್, ಇದು ತುಂಬ ಚೆನ್ನಾಗಾಗುತ್ತೆ. ಆಲ್ಮೋಸ್ಟ್ ಆಯಿತು. ಸ್ವಲ್ಪ ನೋಡಿ ಈ ಕಲರ್ ಬರುತ್ತೆ, ಪೆಪ್ಪರ್, ಇದು ಪೆಪ್ಪರ್ ಗ್ರೇವಿ ಚೆನ್ನಾಗಾಗುತ್ತೆ. ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಇದು ಮಾಡ್ಬೋದು, ಹಾಕ್ಬೋದು. ಹಾಗೂ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ಕ್ಲೋಸ್ ಮಾಡಿದರೆ ಆಯಿತು. ಎಂತ ಮಾಡೋದು ನೀವಿಬ್ಬರು? ಇದು ನಿನಗೆ ಪಜ್ಜು. ಎಂತ ಅದು? ಎಂತ ಅದು? ಎಲೆ ಅಮೀಬಾ. ಎಂತ ಮಾಡಿದ್ದೀರಿ ಅದಕ್ಕೆ? ಚಿಕನ್ ಪೆಪ್ಪರಾ? ಕಾರ್ನ್ ಚಿಕನ್, ಪೆಪ್ಪರ್ ಗ್ರೇವಿ ಚೆನ್ನಾಗಿದೆ, ಘಮ ಬರ್ತಾ ಇದೆ. ಎಂತ ಚಿಕನ್ ಪೆಪ್ಪರ? ಪೆಪ್ಪರ ಚಿಕನ್ ನೋಡಿ, ಈ ರೀತಿ ಇರುತ್ತೆ ಗ್ರೇವಿ, ಚೆನ್ನಾಗಾಗುತ್ತೆ ಇದು. ಪರೋಟ, ನಮಗೆ ಪರೋಟ ಹಾಗೂ ಚಿಕನ್ ಒಮ್ಮೆ ಟ್ರೈ ಮಾಡಿ. ಈ ಗ್ರೇವಿ ನನ್ನ ರೆಸಿಪಿ ಚಾನಲಲ್ಲಿ ಇರುತ್ತೆ. ಚೆನ್ನಾಗಿದೆಯಾ? ಒಂದು ಇದಿಲ್ಲ, ಎಂತ ಇಲ್ಲ, ಫ್ಲಾ ಇಲ್ಲ, ಫ್ಲಾ ಇಲ್ಲ ಎಲ್ಲ ಸರಿ ಉಂಟು. ಕರೆಕ್ಟ್ ಉಂಟಾ? ಹ್ಮ್. ಭಾರಿ ಇಷ್ಟ ಆಯ್ತಾ ಅಂತ ದೇವಿ? ನಮ್ಮ ಶೆಫ್ ಓಕೆ ಹೇಳಿದ ಮೇಲೆ ಎಲ್ಲ ಮುಗೀತು ಅಲ್ಲ. ಹಲೋ. ಓಕೆ, ಅಡುಗೆ ಆಯಿತು, ಎಲ್ಲ ಆಯಿತು. ಇನ್ನು ಊಟ ಮಾಡೋದು ಸಾಕಾಗಿದೆ, ಲೇಟ್ ಕೂಡ ಆಯಿತು ಸುಮಾರು, ಸ್ವಲ್ಪ ಎಡಿಟಿಂಗ್ ಅದು ಇದೆಲ್ಲ ಇತ್ತು. ಹಾಗೆ ಇನ್ನು ಊಟ ಮಾಡೋದು ಮಲಗೋದು. ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಳ್ಳೆ ವಿಡಿಯೋಗೋಸ್ಕರ ನಾನು ಫಾಲೋ ಮಾಡ್ತಾ ಇರಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.